ಅನ್ನುವಂಥದ್ದು. ಫಸ್ಟ್ ಕಾಂತಾರ ಬಂದಾಗಲೂ ದೈವಗಳು ಎಲ್ಲಿ ಮಾಯ ಆಯಿತು ಅನ್ನುವಂಥದ್ದು ಕುತೂಹಲ ಮೂಡ್ತು. ಸೆಕೆಂಡ್ ಕಾಂತಾರಲ್ಲೂ ಕೂಡ, ಕಾಂತಾರ ಚಾಪ್ಟರ್ 1 ಕೂಡ ದೈವಗಳು ಎಲ್ಲಿ ಮಾಯ ಆಗುತ್ತೆ, ಮೂಲ ಸ್ಥಾನ ಅಂದ್ರೇನು, ಯಾವುದು ದೈವದ ಮೂಲ ಸ್ಥಾನ, ಎಲ್ಲಿ ಮಾಯ ಆಗುತ್ತೆ ಸರ್? ಆ ಸಿನಿಮಾ ಮಾಡಿರೋ ಪ್ರಕಾರ ನೀವು ಲಾಸ್ಟಲ್ಲಿ ನೋಡ್ಬೋದು, ಆ ಭೂಮಿ ತೋರಿಸಿ, ಭೂಮಿಯಲ್ಲಿ ಆ ಭೂಮಿ ಮಾತ್ರ ನಮಗೆ ಕಾಣಿಸುತ್ತೆ, ಅಲ್ಲಿ ಮಾಯ ಆಗುತ್ತೆ. ಅದು ಆಕಾಶಕ್ಕೆ ಹೋಯ್ತಾ ಭೂಮಿಗೆ ಹೋಯ್ತಾ ಅಂತ ಎಲ್ಲರಿಗೂ ಒಂದಿರುತ್ತೆ. ಇವಾಗ ಲಾಸ್ಟ್ ಎಂಡಿಂಗ್ ಈ ಸಿನಿಮಾದಲ್ಲಿ ನೋಡಬೇಕಾದ್ರೂ ಭೂಮಿನೇ ತೋರಿಸುತ್ತೆ. ನಾನು ಹೇಳೋದು ಎನಿ ಎನರ್ಜೀಸ್, ಗ್ರಾಸ್ ಎನರ್ಜೀಸ್ ನಿಮಗೆ ಹುಟ್ಟಬೇಕು ಅಂದರೆ, ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು, ಭೂಮಿ ತಾಯಿಗೆ ಭಾಳ ಶಕ್ತಿ ಇದೆ. ಇಲ್ಲಿ ಎಷ್ಟು ಜನ ಸತ್ತಿದ್ದಾರೆ, ಹಿರಿಯರು, ಪೂರ್ವಿಕರು. ಇಲ್ಲಿ ಭೂಮಿ ತಾಯಿ ನಮ್ಮನ್ನು ಬೆಳೆಸ್ತಾಳೆ, ಆಯಿತಾ, ತಗೊಳ್ತಾಳೆ. ಎಲ್ಲ ಶಕ್ತಿಗಳಿರೋದು ನಮ್ಮ, ಯಾಕಂದರೆ ವಿ ಆರ್ ಇನ್ ಅರ್ತ್. ಯಾವ ಪ್ಲ್ಯಾನೆಟಲ್ಲಿದ್ದೀವಿ ನಾವು? ಇಲ್ಲಿ ಟೋಟಲ್ ಶಕ್ತಿ ಇರೋದು ಭೂಮಿಗೆ. ಇಲ್ಲಿ ಎಲ್ಲ ಶಕ್ತಿ ಇದೆ, ಎಲ್ಲದನ್ನು ತಿಳ್ಕೊಂತ ಟೋಟಲಾಗಿ ಯೂನಿವರ್ಸಲ್ ಕಾನ್ಷಿಯಸ್ನೆಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಪ್ರಕೃತಿನೇ ಎಲ್ಲವೂ, ಪ್ರಕೃತಿ ಎಲ್ಲ ಮೂಲ ಸ್ಥಾನವೂ ಪ್ರಕೃತಿಯೇ. ಅಲ್ಲಿ ಮಾಯವಾಗುತ್ತಾ? ಎಲ್ಲ ಅಲ್ಲೇ ಮಾಯ ಆಗೋದು, ಅಲ್ಲೇ ಜನನ, ಅಲ್ಲೇ ಮರಣ, ಓಕೆ, ಅಲ್ಲೇ ಹುಟ್ಟು.